ఏమన్నా ప్రాబ్లం ఉందనా? ఏం లేదు. అవునా? వీళ్ళు నగరಸಭೆ ಕಮಿಷನರ್ వాళ్ళు. ಕಮಿಷನರ್ ಅವರೇ, ಇದೊಂದ್ಸಲ ಪಾಪ ಕ್ಲೀನ್ ಮಾಡಿಸ್ಕೊಡಿ ಅವ್ರ ಹೋಟ್ಲ್. ಅಲ್ಲ, ಇದು ಮುಂದೆ ಎಲ್ಲ ಒಂದ್ಸಲ ಕ್ಲೀನ್ ಮಾಡಿಸ್ಕೊಡಿ ಅವ್ರ ಹೋಟ್ಲ್ ಬರೋರು ನೀಟಾಗಿ ಕಾಣಿಸುತ್ತೆ ಪಾಪ. ಅಲ್ಲ, ನಾನು ಹೇಳೋದು ಅದು ಹಿಂದ್ಗಡೆ ಬೇಡ, ಇಷ್ಟು ಪಾರ್ಟ್ ಕ್ಲೀನ್ ಮಾಡಿಸ್ಕೊಟ್ಬಿಡಿ ಕದನಾ ಹೇಳ್ಬಿಟ್ಟು ನೋಟ್ ಮಾಡ್ಕೊಂಡು ಆಮೇಲೆ JCB ಕಳಿಸಿ ಕದ್ರ ಇಂತ ಕ್ಲೀನ್ ಸೇಪ್ ಇದ್ದಮ್ಲೆ. ಆರಾಮಲ್ಲ? ಎಲ್ಲ ಆರಾಮಲ್ಲ? ಏನು ತೊಂದರೆ ಇಲ್ಲಲ್ಲ? ಇದೆಲ್ಲ ಎತ್ಕೊಂಡು ಹೋಗ್ತಾರಾ ಬಂದು? ಚೆನ್ನಾಗಿ ಮಾಡು. ಅಲ್ಲಿದೆ ರಾಜೆ, ಏನೋ ಸಮಸ್ಯೆ ಇತ್ತು ಅಜಯ್? ಅದು ನಗರಸಭೆ ಕಮಿಷನರ್ ಎಲ್ಲ ಬಂದಿದ್ವಿ. ಆರಾಮಲ್ಲ? ಆರೋಗ್ಯ ಚೆನ್ನಾಗಿದೆ ಅಮ್ಮ? ಅಕ್ಕ ಖಾತಾ ಸೇಬಿಚ್ಚಿಸ್ತಾರೆ. ಅವನಾ? ವಿಭಾಗ ಪತ್ರ ಆಗಿದೆ, ಖಾತಾ ಮಾಡ್ಬೇಕಷ್ಟೇ. ಕ್ಲಿಯರ್ ಆಯ್ತಿಂದಾನ? ಆಯ್ತಿಂದಾನ? ಅಕ್ಕ ನಮಸ್ಕಾರ ಮಕ್ಕ. ಆಯ್ತಿಂದಾನ? ಒಂದ್ನ ಅಲ್ಲಿಂದ 80 ಮೀಟರ್ಸ್ ಮಾಡಿದ್ರು. ಇಲ್ಲಿ ಏನಾಯ್ತಂದ್ರೆ ಇಲ್ಲಿ ಒಂಚೂರು ಜಾಮ್ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿಂದ ಕಂಟಿನ್ಯೂಷನ್ ಮಾಡಿ. ಈಗ ಯಾವಾಗ ಕ್ಲೋಸ್ ಆಗುತ್ತಣ್ಣ ಇದು? 3-4 ದಿನದಲ್ಲಿ ಮುಗಿತಾರೆ ಕ್ಲಿಯರ್ ಆಗಿ. ಇದು ಇದೆಲ್ಲ ಕ್ರಾಸ್ వచ్చేసింది కదా. ಸ್ವಲ್ಪ ನೀಟ್ ಮಾಡ್ಕೊ, ಸ್ಟ್ರೈಟ್ ಮಾಡ್ಕೊಳಕ್ಕೆ ಸರ್. ಬಿಚ್ಚೆ ಬಿಚ್ಚೆಲ್ಲ ನೋಡಿರೋಣ. ಅಕ್ಕ ಏನಾದ್ರು ಸಮಸ್ಯೆ ಇತ್ತ ಅಕ್ಕ? ಸಮಸ್ಯೆನೇ ಮೋರಿಯಲ್ಲಿ ನೀರು ಹೋಗಲ್ಲ ಸರ್. ಅದೇ ಏನು ಯಾಕೆ ಇದು ಸಮಸ್ಯೆ ಏನ್ ಚಂದ್ರಣ್ಣ? ತುಂಬಾ ಭರ್ತಿ ಆಗೋಗಿತ್ತು. ಈಗ ಆಲ್ರೆಡಿ ನೀಟ್ ಮಾಡ್ಕೊಂಡ್ ಬಂದಿದ್ದಾರೆ. ಈ ಮೊನ್ನೆ ಆ ಕಡೆದು ಎಲ್ಲ ತೆಗೆದಿದ್ದಾರೆ, ಈ ಕಡೆ ಈಗ ಅಲ್ಲಿ ಕ್ಲಿಯರ್ ಆಗ್ತದೆ. ಇದು ಸಾಲು ಕ್ಲಿಯರ್ ಸಮಸ್ಯೆ ಬಿದ್ದು ಬ್ಲಾಕ್ ಆಗ್ತದೆ. ಸುಮಾರು ಪ್ರಾಬ್ಲಮ್ ಗಿಂತ ಮಳೆಗಾಲದಲ್ಲಿ ನಮ್ಗೆ ತುಂಬಾ ಪ್ರಾಬ್ಲಮ್. ಅಡ್ಡ ಆದಾಗ ನಮ್ಮ ಮನೆ ಒಳಗಡೆ ನೀರ್ ಬಂದು ನಾನ್ ಜಾಸ್ತಿ ಸರಿ ಕಮಿಷನರ್ಗೂ ಫೋನ್ ಮಾಡಿದೀನಿ. ಅಲ್ಲಲ್ಲಿ ಅಡ್ಡ, ಈ ಪೈಪ್ಗಳು ಅಡ್ಡ ಇರುತ್ತೆ, ಕವರ್ ಬಿದ್ದಿರುತ್ತೆ, ಮೋರಿ 15 ದಿನ ಆದ್ರೂ ತೆಗಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮಳೆಗಾಲದಲ್ಲಿ ಪ್ರಾಬ್ಲಮ್. ಬೇಸಿಗೆಗಿಂತ ಮಳೆಗಾಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಸರ್. ಈ ಸರಿ ಆಗಿದ್ದಾಗ ನೋಡ್ಕೊಂತಿತ್ತು ಈ ಮಳೆಗಾಲದಲ್ಲಿ. ನಮ್ದೆಲ್ಲ ಡೌನ್ ಇದೆ ಮನೆಗಳು, ಹೊಸ ಮನೆಗಳೆಲ್ಲ ನಮ್ದು ಹಳೆ ಮನೆಗಳು. ಅದರಿಂದ ಮೋರಿಯಲ್ಲಿ ಹುಳ ಎಲ್ಲಾನು ನೀರ್ ಬಂದ್ರೆ ಒಳಗಡೆ ಬರುತ್ತೆ. ಅದೇ ಪ್ರಾಬ್ಲಮ್ ಆಗಿರೋದು ನಮಗೆ. ನೋಡಿ ಕಮಿಷನರ್ ಸರ್ ಒಂದ್ಸಲ ಪರಿಶೀಲಿಸಿ. ಅಷ್ಟೇ. ಅದೇ ಯಾಕಿದು ಸೊಳ್ಳೆಗಳಂದ್ರೆ ಸೊಳ್ಳೆಗಳು ಸರ್. ಇದು ಕ್ಲೀನ್ ಮಾಡ್ಸೋದು ಹೆಂಗಣ್ಣ? ಏನಾದ್ರು ಒಂದು ಟೀಮ್ ಗೇಮ್ ಹಾಕೊಂಡ್ಬಿಡು ನಿನ್ ವಾರ್ಡ್ಗೆ. ಅದು ಆಲ್ರೆಡಿ ಮೊನ್ನೆ ಹೇಳಿದ್ದೀವಿ. ಇದೆಲ್ಲ ಕ್ಲೀನ್ ಮಾಡಕ್ಕೆ ಏನು ಒಂದು ಟೆಂಡರ್ ಮಾಡ್ಕೊಂಡು ಮಾಡೋಣ ಸರ್. ಕ್ಲೀನ್ ಮಾಡಿ ನಮ್ಮ ಜೆಟ್ಟಿಂಗ್ ಮಿಷನ್ ಅಲ್ಲ, ಈಗ ಒಂದು ಕೆಲಸ ಮಾಡೋಣ, ಇವತ್ತೊಂದು ಮಿಷಿನ್ ತರಿಸಿ ಒಂದ್ ರೌಂಡ್ ಕ್ಲೀನ್ ಇವತ್ತೊಂದು ಜೆಟ್ ಮಾಡಿಸ್ಬಿಡಿ. ಇವತ್ತು ಆಗ್ಬೇಕಿದು. ಬರ್ಕೊಂಡಿರಿ ರೇಷನ್ ಕಾರ್ಡ್ ಎಲ್ಲ ಮಾಡ್ಸೋಣ. ಹೌದಾ? ಗೃಹಲಕ್ಷ್ಮಿ 2000 ಬರ್ ಯಾಲಕ್ಕ. ಹೌದಾ? ಒಂದು ಹುಡುಗನ ಮನೆ ಹತ್ರಕ್ಕೆ ಕಳಿಸಿ, ಆಮೇಲೆ ಫುಡ್ ಇನ್ಸ್ಪೆಕ್ಟರ್ ಕಳಿಸಿ. ಅಕ್ಕ ಫುಡ್ ಇನ್ಸ್ಪೆಕ್ಟರ್ ಮನೆ ಹತ್ರಕ್ಕೆ ಬರ್ತಾರೆ, ಡೀಟೇಲ್ಸ್ ತಗೊಂತಾರೆ. ಆಧಾರ್ ಇದಾವೆ. ಹೌದಾ? ನೋಡ್ ಮಾಡಿಸ್ತೀರ ಅಮ್ಮ. ಹಾಯ್ ಮಾ, ಏನ್ ಓದ್ತಾ ಇದೆಯಮ್ಮ? ಗುಡ್. ಎಲ್ಲಿ? ಹೌದಾ? ಗುಡ್. ಚೆನ್ನಾಗಿ ಓದು. ಹಾಲ್ದಿದ್ದಷ್ಟ ಬರಲಾ? ಬಾಯ್. ಏನೋ ಸಮಸ್ಯೆ ಇತ್ತಾ? ಕಮಿಷನರ್ ಎಲ್ಲ ಬಂದಿದ್ವಿ, ಏನಾದ್ರು ಸಮಸ್ಯೆ ಇದೆಯಾ? ಸಮಸ್ಯೆ ಏನು ಅಂತಂದ್ರೆ ನಮ್ದು ಇದು ಒಂದೇ ಸೈಟ್ ಇದು. ಕಮಿಷನರ್ ಬನ್ನಿ ಇಲ್ಲಿ. ಇದು ಒಂದೇ ಸೈಟ್ ಅಲ್ಲಿ ನಾವಿಬ್ರು ಕಟ್ಕೊಂಡಿದೀವಿ ಮನೆ. ಇದು ಒಂದೇ ಗೋಡೆ ಹಾಕಿದೀವಿ. ನಾನು ಸುಮಾರು 2 ವರ್ಷದಿಂದ ನಾನು ಕೊಟ್ಟಿರೋದು ಅಪ್ಲಿಕೇಶನ್ ಕೊಟ್ಟಿದ್ದೀನಿ, ಪ್ಲಸ್ ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟಿದ್ದೀನಿ. ನಾನು ಕೊಟ್ಬಿಟ್ಟು ಆದ್ಮೇಲೆ ಇದು ಮಾಡಕ್ ಬರೋದಿಲ್ಲ. ನಾನು ಚಿಂತಾಮಣಿಯಿಂದ ತರಿಸಿದ್ದೀನಿ, ಗುಡ್ಬಂಡೆಯನ್ನು ತರಿಸಿದ್ದೀನಿ. ಅಲ್ಲಿ A ಮತ್ತು B ಅಂತ ಖಾತೆ ಅಂತ ಕೊಟ್ಬಿಟ್ಟು ಮಾಡಿದಾರೆ ಅಲ್ಲಿ. ಬಟ್ ನಮ್ ಇಲ್ಲಿ ಮಾಡೋದಕ್ಕೆ ನಮ್ಗೆ ಇದು ಮಾಡಕ್ ಬರೋದಿಲ್ಲ. ಅಲ್ಲ, ಈಗ ಹೊಸ ಕಾನೂನು ಬಂದಿದೆ ಅಲ್ಲ ವಾರದಿಂದ ಸರ್, ಅದ್ರ ಪ್ರಕಾರ ನಿಮ್ಗೆ ಆಗುತ್ತೆ ಅನ್ಸುತ್ತೆ. ಈಗ ದಯವಿಟ್ಟು ತಮ್ಮ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ ಸರ್. ಯಾವಾಗ ಕೊಡ್ತೀವಿ ಸರ್? ನಾನು 2 ವರ್ಷ ಆಗಿದೆ. ಈಗ ಇನ್ನೊಮ್ಮೆ ಕೊಡ್ಬೋದಾ? ಈಗ ಸರ್ ನಾನು ಈಗ ಪ್ರಭು ಅಂತ ಇದ್ದಾರೆ ನೋಡಿ ಸರ್, ಅವ್ರ ಹತ್ರ ಫೈಲ್ 2 ನೀವು ಇವತ್ತು ಬನ್ನಿ, ಒಂದು 10:30 ಗಂಟೆಗೆ ಬನ್ನಿ. ಖಂಡಿತ ಪ್ರಭು ಇಲ್ಲೇ ಇರ್ತಾನೆ ಸರ್. ಖಂಡಿತ ಬಂದು ಭೇಟಿ ಮಾಡಿ. ಅಣ್ಣ ಸರ್, ಇವ್ರು ಕಮಿಷನರ್ ನೀವು ಬನ್ನಿ ಸರ್, ಇಮಿಡಿಯೇಟ್ ಕ್ಲಿಯರ್ ಮಾಡಿ. ಅಣ್ಣ ಈಗ B ಖಾತೆ A ಖಾತೆ ಅಂತ ಬಂದಿದೆ, ಲಿಮಿಟೆಡ್ ಪಾರ್ಟಿಷನ್ ಆಗಿದ್ಯಾ?
ಸರ್ ಪಾರ್ಟಿಷನ್ ಆಗಿದೆ. ನಾನು ಇದರಿಂದ ನೋಡಿ ಮತ್ತೆ ಹಿಂಗಿದ್ರೆ ಫಸ್ಟ್ ಕ್ಲಿಯರ್ ಮಾಡಿ ಕಮಿಷನರ್ ಅವರೇ. ನಾನು ಅದನ್ನ ಯಾಕೆ ಅಂತಂದು ಹೇಳಿದ್ರೆ ನಾನು ಈಗಾಗಲೇ ನಾನು ಇದರಿಂದ ತಗೊಂಡು ಬಂದಿದ್ದೀನಿ. ಸರಿನಾ? ಅದು ತಗೊಂಡ್ಬಂದು ಡಾಕ್ಯುಮೆಂಟೇಶನ್ ಎಲ್ಲ ಕೊಟ್ಟಿದ್ದು ಆಗಿದೆ. ಬಟ್ ಅದ್ರ ಬಗ್ಗೆ ಕ್ಲಾರಿಟಿ ಆಗಿ ಅವ್ರು ಏನ್ ಹೇಳಿದ್ರು ನಾನು ಖಂಡಿತ ಸರ್ ಆಗ್ಬೇಕು. ಸುತ್ತಾಡಿಸ್ಬೇಡಿ ಮತ್ತೆ. ಕಡೆಯಿಂದ ಫಾಸ್ಟ್ ಬರ್ತಾರೆ, ಈ ಕಡೆಯಿಂದ ಫಾಸ್ಟ್ ಬರ್ತಾರೆ. ಯಾವಾಗ ಹೇಳಿದ್ವಿ ಕಾರ್ಪೊರೇಷನ್ ಮುನ್ಸಿಪಲ್ ಆಫೀಸರ್ ಆಟೋಗೆ ಹೇಳಿದ್ವಿ ಒಂದೊಂದು ಅಂಶ ಹಾಕಿ ದಯವಿಟ್ಟು. ಇಲ್ಲ ನೀವು ಹೇಳೋದು ಕರೆಕ್ಟ್ ಬಿಡೋಣ. ಅವ್ರಿಗೂ ತೊಂದ್ರೆನೆ, ಇಲ್ಲಿರೋರ್ಗೂ ತೊಂದ್ರೆನೆ. ಅದೇ ಈ ಕಡೆ ಹಾಕ್ಬೇಕು, ಈ ಕಡೆ ಸ್ಲೋ ಬರ್ತವೆ. ಈ ಕಡೆ ಏನಾಗುತ್ತೆ ಅಂದ್ರೆ ಇವಾಗ ಬರೋರು ಏಕ್ದಮ್ ಬಂದ್ಬಿಟ್ರೆ ಕಾಣಿಸಲ್ಲ ಈ ಕಡೆ ಫೇಸ್. ಕುತ್ಕೊಂಡಾದ್ಮೇಲೆ ಎಲ್ಲರೂ ಕಿತ್ಲಾಡ್ತಾರೆ. ಅದೊಂದು ಇದೆ. ಒಂದು 5-6 ಈಗ ಡೈಲಿ 5-6 ಜನ ಇಲ್ಲಿ ಆಕ್ಸಿಡೆಂಟ್ ಆಗ್ತಿದೆ. ಇವ್ರು ಸ್ಪೀಡ್ ಬ್ರೇಕರ್ ಹಾಕೋರ್ಗು ಒಂದು ಇದು ಇಡ್ಬೋದಾ, ಬ್ಯಾರಿಕೇಡ್ ಇಡ್ಬೋದಾ? ನೋಡಿ ನೀವು 1 ವಾರದೊಳಗೆ ಹಾಕ್ಸ್ಬೇಕು. ನಾನು ಹೇಳೋದೇನಂದ್ರೆ ಈಗ 1 ವಾರದಲ್ಲಿ ಮತ್ತೆ ಇನ್ನೇನು ಆಗೋದು ಬೇಡ. ಇಲ್ಲಿ ನೋಡಮ್ಮ, 3 ಕಡೆ ಒಂದೊಂದು ಬ್ಯಾರಿಕೇಡ್ ಇಟ್ಬಿಡು ಅಷ್ಟೇ. ಆ ಕಾರ್ಗಳವ್ರು ತೆಗೆದು ಸೈಡ್ಗೆ ಹಾಕ್ತಾರ ಹಿಂಗೆ? ಅಲ್ಲ ನೀವು 2 ದಿನದಲ್ಲಿ ಹಾಕ್ಸಕ್ಕಾಗಲ್ವ? ಏನ್ ಪ್ರಾಬ್ಲಮ್ ಇಲ್ಲ. ಕ್ಲೀನಾಗಿ ಮಾಡೋದು ಸರ್, ಅರ್ಜೆಂಟ್ ಅಲ್ಲಿ ಮಾಡಿ ಮತ್ತೆ ಅಲ್ಲ ನೀವು ನನಗೆ ಹೇಳ್ಬಿಡಿ, ಅವ್ರಿಗೆ ಡೇಟ್ ಹೇಳ್ತೀನಿ, ಅವತ್ತು ಮುಗ್ದಿರ್ಬೇಕು ನನಗೆ. 1 ವೀಕ್. ಇವತ್ತು ಎಷ್ಟು ಯಜಮಾನ್ರೆ ಡೇಟ್ ಅಂತಾನೆ ಬದ್ದು? ಇವತ್ತು 21 30ರೊಳಗೆ ಆಗಿರುತ್ತೆ. ಅಷ್ಟೊತ್ತವರೆಗೂ ಅದು ಪ್ಲೇಸ್ ಮಾಡಿರ್ತಾರೆ.